ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಳಿನ ಸ್ಕಂದ ಕಿಚನ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಬಿಂದಿಗೆಗೆ ಯಾವ ರೀತಿ ಕೋಲ್ ಕಟ್ಟಬೇಕು, ಮತ್ತೆ ಬ್ಲೌಸ್ ಪೀಸ್ ಅನ್ನ ಯಾವ ರೀತಿ ಕೈಗಳಿಗೆ ಕವರ್ ಮಾಡ್ಕೊಳೋದು, ಮತ್ತೆ ಆ ಬಿಂದಿಗೆಗೂ ಸಹ ಯಾವ ರೀತಿ ಕವರ್ ಮಾಡೋದು, ಮತ್ತೆ ಎಷ್ಟೆಷ್ಟು ಮೆಜರ್ಮೆಂಟ್ ಅಲ್ಲಿ ತಗೋಬೇಕು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದಿರೋ ಬಿಂದಿಗೆ ಅಂದ್ರೆ ತೋರಿಸ್ತಾ ಇರೋ ಬಿಂದಿಗೆ ಬಂದ್ಬಿಟ್ಟು ಮೇಲೆ ಕಂಠದ ಭಾಗ ಏನಿದೆ ಅದು 3 ಇಂಚ್ ಇದೆ, ಪೂರ್ತಿ ಉದ್ದ 9 ಇಂಚ್ ಇದೆ. ಅಥವಾ ನಿಮ್ಮ ಹತ್ರ ಈ ತರ ಬಿಂದಿಗೆ ಇರೋದ್ರೆ ಇದಕ್ಕೂ ಸ್ವಲ್ಪ ದೊಡ್ಡದಿದ್ರೆ ಅದನ್ನು ಸಹ ತಗೋಬಹುದು. ಅಂದ್ರೆ ಸೈಜ್ ವೇರಿಯೇಷನ್ ಆಗುತ್ತೆ ಹೊರತಾಗಿ ಉಡ್ಸೋಂತ ಸೀರೆಯಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಅಷ್ಟೊಂದೇನು ಆಗೋದಿಲ್ಲ. ಇಲ್ಲಿ ಮತ್ತೆ ನಾನು ಕೋಲ್ಗಳನ್ನು ಅಷ್ಟೇ, ಚಿಕ್ಕ ಕೋಲ್ನ 7 ಇಂಚ್ ತಗೊಂಡಿದ್ದೀನಿ. 7 ಅಥವಾ 7 ಮುಕ್ಕಾಲ್ ಇಂಚ್ ಇದೆ. ಇದು ದೊಡ್ಡ ಕೋಲು 10 ಇಂಚ್ ಇದೆ. ಈ ಕೋಲ್ಗಳನ್ನ ಮಾತ್ರ ತುಂಬಾ ದೊಡ್ಡದನ್ನ ತಗೋಬಾರ್ದು. ತುಂಬಾ ದೊಡ್ಡ ತಗೊಂಡ್ಬಿಟ್ರೆ ನಾವು ಕೈಯನ್ನ ಮೇಲೆ ಏನ್ ಹಾಕಿರ್ತೀವಿ ನೋಡಿ ಅದಕ್ಕಿಂತ ಉದ್ದ ಬಂದ್ಬಿಡುತ್ತೆ. ಅದಾದ್ಮೇಲೆ ಪಿನ್ ಗಳನ್ನ ತಗೊಂತಾ ಇದೀನಿ. ಬಟ್ಟೆ ಕ್ಲಿಪ್ ನೀವೇನಾದ್ರು ಯೂಸ್ ಮಾಡಲ್ಲ ಅಂದ್ರೆ ಮತ್ತೆ ಸ್ಯಾರಿ ಪಿನ್, ಸೇಫ್ಟಿ ಪಿನ್ ಬರುತ್ತಲ್ಲ ಅದ್ ಬೇಕು, ಮತ್ತೆ ಥ್ರೆಡ್ ಬೇಕು. ಈ ತರ ಥ್ರೆಡ್ ಅನ್ನ ತಗೊಳ್ಳಿ ನೀವು. ನೈಲನ್ ದಾರಗಳನ್ನ ತಗೋಬೇಡಿ. ಅದು ನೈಲನ್ ದಾರ ಆಗ್ಬಿಟ್ರೆ ಕಟ್ಬೇಕಾದ್ರೆ ತುಂಬಾನೇ ಬೇಗ ಜಾರುತ್ತೆ, ಅಷ್ಟಾಗಿ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಮತ್ತೆ ಬ್ಲೌಸ್ ಪೀಸ್ ಬೇಕು, ಮತ್ತೆ ಸೀರೆನ ಉಡ್ಸೋದಿನ ಸೀರೆನೂ ಸಹ ಬೇಕಾಗುತ್ತೆ. ಆಮೇಲೆ ಬ್ಲೌಸ್ ಪೀಸ್ ಅನ್ನ, ಇದು ಚೆಸ್ಟ್ ಭಾಗಕ್ಕೆ ಬ್ಲೌಸ್ ಪೀಸ್ ಅನ್ನ ಕವರ್ ಮಾಡೋದಕ್ಕೆ ಅಂತ ಈ ರೀತಿ ಬ್ಲೌಸ್ ಪೀಸ್ ಗಳನ್ನ ತಗೊಂಡಿದೀನಿ. ಆದಷ್ಟು ಸ್ವಲ್ಪ ಸ್ಮೂತ್ ಆಗಿರೋ ತಗೊಳ್ಳಿ. ತುಂಬಾ ರಫ್ ಆಗಿರೋ ತಗೊಂಡ್ಬಿಟ್ರೆ ಅದ್ ತರ ಫೋಲ್ಡ್ ಮಾಡಿ ಇಕ್ಕೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಮರ್ಚ್ಬಿಟ್ಟು ಈ ತರ ಇಲ್ಲಿ ಬಿಂದಿಗೆಯ ಮುಂಭಾಗದಲ್ಲಿ ಈ ತರ ಚೆಸ್ಟ್ ಶೇಪ್ ಬರೋದಕ್ಕೆ ಅಂತ ಹೇಳಿ ಈ ರೀತಿ ಕವರ್ ಮಾಡ್ಕೋಬಹುದು. ಈ ತರ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂದ್ರೆ ಈ ತರ ಮಾಡ್ಕೋಬಹುದು. ಅಥವಾ ಹಾಗೆ ನೀವು ಕೋಲನ್ನ ಕಟ್ಬಿಟ್ಟು ಹಾಗೇನೆ ಸಹ ಸೀರೆಗಳನ್ನ ಉಡ್ಸ್ಬಹುದು. ಮೊದಲಿಗೆ ಈಗ ನಾನು ಬಿಂದಿಗೆ ಕೋಲ್ನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಈಗ ಚಿಕ್ಕ ಕೋಲನ್ನ ಕಟ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಅದು ಈಕ್ವಲ್ ಆಗಿ ಇರಬೇಕು. ಬಿಂದಿಗೆ ಎರಡು ಸೈಡ್ ಈಕ್ವಲ್ ಆಗಿ ಇರೋ ತರ ನೋಡ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಕೋಲನ್ನ ಇಟ್ಬಿಟ್ಟು ಇವಾಗ ಈ ರೀತಿ ಕಟ್ಕೋಬೇಕು. ನಿಮ್ಗೆ ಏನಾದ್ರು ಈ ರೀತಿ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇನ್ನೊಬ್ರು ಹೆಲ್ಪ್ ತಗೊಂಡ್ಬಿಟ್ಟು ಅವ್ರ ಕೈಯಲ್ಲಿ ಕೋಲು ಮತ್ತೆ ಬಿಂದಿಗೆನ ಇಟ್ಕೊಳಕ್ ಕೊಟ್ಬಿಟ್ಟು ನೀವು ಕಟ್ಕೊಳ್ಳಿ. ಅವಾಗ ಗಟ್ಟಿಯಾಗಿ ಬರುತ್ತೆ. ಆದಷ್ಟು ಈ ತರ ಉಡ್ಸೆ ಇರುತ್ತಲ್ವಾ, ಈ ತರ ದಾರ ತಗೊಳ್ಳಿ. ಅಥವಾ ಬಟ್ಟೆಯಿಂದ ಮಾಡಿರೋದಂತ ಕಾಟನ್ ದಾರ ಬರುತ್ತೆ ನೋಡಿ, ಅದ್ ತಗೊಳ್ಳಿ ನೀವು. ಇದು ಗದ್ದೆ ಅಂಗಡಿಗಳೆಲ್ಲ ಈಸಿಯಾಗಿ ಸಿಗುತ್ತೆ. ಇನ್ನೊಂದು ಟೈನ್ ದಾರ ಅಂತಾನು ಅಂತಾರೆ ಅನ್ಸುತ್ತೆ. ಮತ್ತೆ ಇದು ಇನ್ನೊಂದು ಒಂದು ಬಿಳಿ ದಾರನು ಸಹ ಗದ್ದೆ ಅಂಗಡಿಯಲ್ಲಿ ಸಿಗುತ್ತೆ. ಅದು ಸಹ ಟೈಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಈ ರೀತಿ ಗಟ್ಟಿಯಾಗಿರೋ ದಾರನ ತಗೊಂಡ್ಬಿಟ್ಟು ನೀಟಾಗಿ ಟೈಟ್ ಆಗಿ ಕಟ್ಕೊಳ್ಳಿ. ಕೋಲ್ಗಳನ್ನ ನೀವು ನೀಟಾಗಿ ಕರೆಕ್ಟ್ ಆಗಿ ಕಟ್ಕೊಂಡ್ಬಿಟ್ರಿ ಅಂದ್ರೆ ಅದು ಪೂಜೆ ಎಲ್ಲ ಆಗಿ ಮತ್ತೆ ನೀವು ಬಿಚ್ಚೋ ತನಕ ನೀಟಾಗಿ ಗಟ್ಟಿಯಾಗಿ ಇರುತ್ತೆ. ಈ ರೀತಿ ಬಿಂದಿಗೆ ಮತ್ತೆ ಕೋಲನ್ನ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿ ಟೈಟ್ ಆಗಿ ಕಟ್ಕೊಳ್ಳಿ. ಆಮೇಲೆ ಈ ಕಡೆ ಇನ್ನೊಂದು ಕೋಲನ್ನ ಕಟ್ಕೊಳ್ತಾ ಇದೀನಿ ನಾನು. ಉದ್ದ ಕೋಲ್ ಇರುತ್ತೆ ನೋಡಿ, ಅದನ್ನು ಸಹ ಕಟ್ಕೊಳ್ತಾ ಇದೀನಿ. ಅದನ್ನು ಅಷ್ಟೇ ಎರಡೂ ಕಡೆ ಈಕ್ವಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಬಿಂದಿಗೆಯ ಮಧ್ಯ ಭಾಗಕ್ಕೆ ನಮ್ಮ ಕೋಲನ್ನ ಇಟ್ಬಿಟ್ಟು ಅಲ್ಲಿಂದ ಎರಡೂ ಕಡೆ ಈಕ್ವಲ್ ಆಗಿ ಕೋಲನ್ನ ಕರೆಕ್ಟ್ ಆಗಿ ಸೈಜ್ ಇದೆಯಾ ಅಂತ ನೋಡ್ಬಿಟ್ಟು ದಾರನ ಈ ರೀತಿ ನೀಟಾಗಿ ಸುತ್ಕೊಂತಾ ಇದೀನಿ. ಸುತ್ತಬಿಟ್ಟು ಬಿಂದಿಗೆಗೂ ಸಹ ಸೇರಿಸ್ಬಿಟ್ಟು ಸುತ್ತಿ ಟೈಟ್ ಆಗಿ ಕಟ್ಕೊಳ್ತಾ ಇದೀನಿ. ಸ್ವಲ್ಪ ಉದ್ದ ಇರೋ ದಾರನೇ ತಗೊಳ್ಳಿ, ನೀಟಾಗಿ ಕಟ್ಕೊಳಕ್ಕೆ ಈಸಿ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಏನಾದ್ರು ಮಿಕ್ಕಿದ್ರೆ ನೀವು ಆಮೇಲೆ ಬೇಕಿದ್ರೆ ಕಟ್ ಮಾಡ್ಕೋಬಹುದು. ತುಂಬಾ ತುಂಡ ದಾರ ಆದ್ರೆ ಏನಾಗುತ್ತೆ ಅಂದ್ರೆ ನೀಟಾಗಿ ಒಂದು 2-3 ಸುತ್ತು ಈ ರೀತಿ ಬಿಂದಿಗೆ ಮತ್ತೆ ಕೋಲು ಎರಡು ಸಹ ಸುತ್ತಬಿಟ್ಟು ಕಟ್ಟೋದಕ್ಕೆ ಸಾಕಾಗೋದಿಲ್ಲ. ನಿಮ್ಮೊಬ್ಬರಿಗೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅದೇ ನಾನು ಆವಾಗ್ಲೇ ಹೇಳ್ದಾಗೆ ಮನೇಲಿ ಮಕ್ಳು ಅಥವಾ ಯಾರಾದ್ರೂ ಇದ್ರೆ ಅವ್ರ ಕೈಯಲ್ಲಿ ನೀಟಾಗಿ ಈ ತರ ಕೋಲು ಮತ್ತೆ ಬಿಂದಿಗೆನ ಇಟ್ಕೊಳಕ್ಕೆ ಕೊಟ್ಬಿಡಿ. ನೀವು ಕಟ್ಕೊಳ್ಳಿ. ಅವಾಗ ಈಸಿಯಾಗಿ ನೀವು ನೀಟಾಗಿ ಕಟ್ಕೋಬಹುದು. ನೆಕ್ಸ್ಟ್ ಸ್ವಲ್ಪ ದಾರ ಏನಾದ್ರು ಮಿಕ್ಕಿದ್ರೆ ಹಾಗೆ ಹಿಂದೆಗಡೆ ಸುತ್ತಬಿಡಿ, ಅದು ಬ್ಯಾಕ್ ಸೈಡ್ಗೆ ಹೋಗುತ್ತೆ, ಕಾಣಿಸೋದಿಲ್ಲ. ಈ ರೀತಿ ಬಿಂದಿಗೆಗೆ ನಾನು 2 ಕೋಲುಗಳನ್ನ ಕಟ್ಕೊಂಡಿದೀನಿ. 2 ಕೋಲನ್ನ ಕಟ್ಲೇಬೇಕಾ ಅಂದ್ರೆ ಖಂಡಿತ ಇಲ್ಲ, ಒಂದೇ ಕೋಲನ್ನು ಸಹ ಕಟ್ಬಿಟ್ಟು ನಾವು ಸೀರೆನ ನೀಟಾಗಿ ಡ್ರಾಪ್ ಮಾಡಬಹುದು. ಮುಂದೆಗಡೆ ನಿಮ್ಗೆ ಚೆಸ್ಟ್ ಭಾಗ ಏನಾದ್ರು ಬೇಕು, ಚೆಸ್ಟ್ ತರ ಏನಾದ್ರು ಮುಂದೆ ಮಾಡ್ಕೋಬೇಕು ಅಂದ್ರೆ ಮುಂದೆಗಡೆ ಸಣ್ಣ ಕೋಲ್ ಏನಿದೆ ನೋಡಿ ಅದನ್ನ ಕಟ್ಕೋಬೇಕಾಗತ್ತೆ. ಆಮೇಲೆ ಕೈಗಳು, ಇದು ನನ್ನ ಹತ್ರ ಇದ್ದಿದ್ದು ಕೈಗಳು ಪೂರ್ತಿ ಉದ್ದ ಇರೋಂತ ಕೈಗಳಿತ್ತು. ಇದನ್ನ ಲಾಸ್ಟ್ ಇಯರ್ ನಾನು ಇದನ್ನ ಎರಡಕ್ಕೆ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಮಧ್ಯೆ ಒಂದೊಂದು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಅದು ಪರ್ಮನೆಂಟ್ ಆಗಿ ಸ್ಟಿಚ್ ಮಾಡ್ಬಿಟ್ಟು ದಪ್ಪ ದಾರದಲ್ಲಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮೇಲ್ಗಡೆ ಹ್ಯಾಂಡ್ ಏನಿದೆ ನೋಡಿ ಅದು ಪೂರ್ತಿ ಮೇಲ್ಗಡೆ ನಾನು ಈ ತರ ದಪ್ಪ ದಾರನ ಕಟ್ಟಿಟ್ಟಿದ್ದೆ ಲಾಸ್ಟ್ ಇಯರ್. ಹಾಗಾಗಿ ನಾನು ಈ ಸರಿ ಕಟ್ಟಿಲ್ಲ, ಹಾಗಾಗಿ ತೋರಿಸ್ಲಿಲ್ಲ. ಅದನ್ನ ಇವಾಗ ಹಿಂದಗಡೆ ಕೋಲ್ಗಳಿಗೆ ಟೈಟ್ ಆಗಿ ಕಟ್ಕೊಳ್ತಾ ಇದ್ದೀನಿ. ಈ ತರನಾದ್ರೂ ಕಟ್ಬೋದು ಫ್ರೆಂಡ್ಸ್. ಇಲ್ಲಾಂದ್ರೆ ಮೊದಲೇ ಬ್ಲೌಸ್ ಪೀಸಿಗೆ ನೀವು ನೀಟಾಗಿ ಎರಡು ಕಡೆ ಬಾರ್ಡರ್ ಬ್ಲೌಸ್ ಪೀಸ್ ಅನ್ನ ಎರಡು ಫೋಲ್ಡ್ ಆಗಿ ಮರ್ಚ್ಬಿಟ್ಟು ಬಾರ್ಡರ್ ಗಳನ್ನ ಮೊದಲೇ ಹ್ಯಾಂಡ್ ಗಳಿಗೆ ಸುತ್ತಬಿಟ್ಟು ಆಮೇಲೂ ಸಹ ಮೇಲೆ ಕೋಲ್ ಮೇಲೆ ಇಟ್ಟು ಪಿನ್ ಅಥವಾ ದಾರದಿಂದ ಕಟ್ಬೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಯಾವ ತರ ಇನ್ನೊಂದ್ ತರ ಬ್ಲೌಸ್ ಪೀಸ್ ಅನ್ನ ಕವರ್ ಮಾಡೋದಂತ ಶೇರ್ ಮಾಡ್ಕೊಳ್ತೀನಿ.
ಇವಾಗ ಕೋಲ್ಗಳಿಗೆ ಆ ಕೈಯನ್ನ ಕಟ್ಟಾದ್ಮೇಲೆ ನಾನು ಬ್ಲೌಸ್ ಪೀಸ್ ಏನಿತ್ತು ನೋಡಿ ಅದನ್ನ ಫೋಲ್ಡ್ ಆಗಿ ಮರ್ಚ್ಬಿಟ್ಟು ಈ ರೀತಿ ಇದನ್ನ ಆ ಕಡೆ ಈ ಕಡೆ ಮುಂದೆಗಡೆ ಚಿಕ್ಕ ಕೋಲ್ ಏನಿದೆ ನೋಡಿ ಆ ಕೋಲಿಗೆ ನಾನು ಊರಿ ಕಟ್ಟಿದ್ನಲ್ಲ ಆ ಕಡೆ ಈ ಕಡೆ ದಾರನ ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ದಾರನ ಸರ್ಸ್ಕೊಂಡ್ಬಿಟ್ಟು ಆ ಕಡೆ ಒಂದ್ ಪಿನ್ ಹಾಕಿ ಹಾಕ್ತಾ ಇದೀನಿ. ಬ್ಲೌಸ್ ಪೀಸ್ ಅನ್ನ ಫೋಲ್ಡ್ ಮಾಡಿ ಮತ್ತೆ ಈ ಕಡೆ ಅಂದ್ರೆ ಚೆಸ್ಟ್ ಭಾಗ ನೀಟಾಗಿ ಬರೋ ತರ ಈ ತರ ಪಿನ್ ಹಾಕಿ ಬಿಂದಿಗೆಯ ಮುಂಭಾಗದಲ್ಲಿ ಚಿಕ್ಕ ಕೋಲಿಗೆ ದಾರ ಏನಿತ್ತು ಆ ದಾರಕ್ಕೆ ನಾನು ಕಟ್ಕೊಳ್ತಾ ಇದ್ದೀನಿ. ಅಥವಾ ಇದು ಒಂದು ರೀತಿ. ಇಲ್ಲ ಅಂದ್ರೆ ಬ್ಲೌಸ್ ಪೀಸ್ ಅನ್ನ ನೀಟಾಗಿ ನೀವು ಉದ್ದಕ್ಕೆ ಮರ್ಚ್ಬಿಟ್ಟು ಈ ಮುಂದೆ ಕೋಲ್ ಏನಿದೆ ನೋಡಿ ಅದಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಈ ತರ ಚೆಸ್ಟ್ ಭಾಗ ಬರೋ ತರನು ಸಹ ಫೋಲ್ಡ್ ಮಾಡಿ ಕಟ್ಬೋದು. ಇದು ತುಂಬಾ ಈಸಿ. ಬ್ಲೌಸ್ ಪೀಸ್ ಅನ್ನ ಎರಡಕ್ಕೆ ಫೋಲ್ಡ್ ಮಾಡ್ಬಿಟ್ಟು ಆದಷ್ಟು ನೀವು ಪಿನ್ ಅನ್ನ ಸ್ವಲ್ಪ ಟೈಟ್ ಆಗಿ ಹಾಕಿ. ಇಲ್ಲಿ ಗುಂಡ್ ಪಿನ್ ಅನ್ನ ಯೂಸ್ ಮಾಡಬೇಡಿ, ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡಿ. ನೀಟಾಗಿ ನೀವು ಪೂಜೆ ಎಲ್ಲ ಮುಗ್ಬಿಟ್ಟು ಮತ್ತೆ ನೀವು ತೆಗಿಯೋ ತನಕನೂ ಸಹ ಅದು ನೀಟಾಗಿರ್ಬೇಕು. ಆ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಪಿನ್ ಇಂದ. ಆಮೇಲೆ ಬ್ಲೌಸ್ ಪೀಸ್ ಅನ್ನ ಎರಡ್ ಫೋಲ್ಡ್ ಆಗಿ ಮರ್ಚಿ ತಗೊಂಡಿದೀನಿ. ಇವಾಗ ಬಾರ್ಡರ್ ಸೈಡ್ ಏನಿದೆ ನೋಡಿ ಅದನ್ನ ಈ ತರ ಕೈಗೆ ಸುತ್ಕೊಳ್ತಾ ಇದೀನಿ. ಕೈಗಳು ಅಷ್ಟೇ ನೀವು ಕಟ್ಬೇಕಾರೆ ಕೋಲಿಗೆ ಕೈಗಳನ್ನ ಕಟ್ಬೇಕಾರೆ ಲೆಫ್ಟ್ ಹ್ಯಾಂಡ್ ಯಾವ್ದು ರೈಟ್ ಹ್ಯಾಂಡ್ ಯಾವ್ದು ಅಂತ ಕರೆಕ್ಟ್ ಆಗಿ ನೋಡ್ಬಿಟ್ಟು ನೀವು ಕಟ್ಕೊಳ್ಳಿ. ಕರೆಕ್ಟ್ ಆಗಿ ನಿಮ್ ಎದುರಿಗೆ ಬಿಂದಿಗೆ ಇಟ್ಬಿಟ್ಟು ಬಿಂದಿಗೆಯ ಮುಂಭಾಗವನ್ನು ಸಹ ನೀಟಾಗಿ ಮುಂದೆ ಇಟ್ಬಿಟ್ಟು ರೈಟ್ ಸೈಡ್ ಯಾವ್ದು ಲೆಫ್ಟ್ ಸೈಡ್ ಯಾವ್ದು ಹ್ಯಾಂಡ್ ಬರ್ಬೇಕು ಅಂತ ನೋಡ್ಬಿಟ್ಟು ಕರೆಕ್ಟ್ ಆಗಿ ಕೈಗಳನ್ನ ಶೇಪ್ ನೋಡ್ಬಿಟ್ಟು ಕಟ್ಕೊಳ್ಳಿ. ಯಾಕೆಂದ್ರೆ ಎಲ್ಲ ರೆಡಿ ಆದ್ಮೇಲೆ ಉಲ್ಟಾ ಆಗಿತ್ತು ಅಂದ್ರೆ ಮತ್ತೆ ಬಿಚ್ಬೇಕಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಬ್ಲೌಸ್ ಪೀಸ್ ಅನ್ನ ನೀಟಾಗಿ ಶೋಲ್ಡರ್ಗೆ ಟೈಟ್ ಆಗಿ ಸುತ್ಬಿಟ್ಟು ಆದಷ್ಟು ನೀವು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇನ್ನೇನ್ ಬರುತ್ತರ ಸುತ್ತಿರೋ ಅದು ಹಿಂಭಾಗಕ್ಕೆ ಬರೋ ತರ ಈ ತರ ಸುತ್ಕೊಳ್ಳಿ. ಸುತ್ಬಿಟ್ಟು ಅಲ್ಲಿಗೆ ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದೀನಿ. ಇಲ್ಲಿಗೂ ಅಷ್ಟೇ ಗುಂಡ್ ಪಿನ್ ಅನ್ನ ಹಾಕ್ಬೇಡಿ, ಸೇಫ್ಟಿ ಪಿನ್ ಅನ್ನ ಹಾಕಿ. ಗುಂಡ್ ಪಿನ್ ಬಿಚ್ಚೋ ಅಂತ ಚಾನ್ಸಸ್ ಇರುತ್ತೆ. ಈ ತರ ಸೇಫ್ಟಿ ಪಿನ್ ಅನ್ನ ಹಾಕಿದ್ರೆ ಮತ್ತೆ ನಾವೇ ಬಿಚ್ಚೋ ತನಕ ನೀಟಾಗಿ ಅದು ಲಾಕ್ ಆಗಿರುತ್ತೆ. ಬ್ಲೌಸ್ ಪೀಸ್ ಮತ್ತೆ ಹ್ಯಾಂಡ್ ಏನಿರುತ್ತೆ ನೋಡಿ ಅದನ್ನ ಸೇರಿಸ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಎರಡು ಪಿನ್ ಅನ್ನ ಹಾಕ್ಬೇಕು. ಅದೇ ತರ ಇನ್ನೊಂದು ಹ್ಯಾಂಡ್ ಏನಿದೆ ನೋಡಿ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸ್ ನ ಬಾರ್ಡರ್ ಏನಿದೆ ಆ ಬಾರ್ಡರ್ ಅನ್ನ ನಾನು ಇವಾಗ ಈ ಕಡೆ ಇನ್ನೊಂದು ಹ್ಯಾಂಡ್ ರೈಟ್ ಸೈಡ್ ಹ್ಯಾಂಡ್ ಇದೆಯಲ್ಲ ಅದಕ್ಕೆ ಸುತ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಅನ್ನ ಓಪನ್ ಎಲ್ಲಿದೆ ನೋಡಿ ಓಪನ್ ಸೈಡ್ ಇಂದ ಮೊದಲು ನೀವು ಕವರ್ ಮಾಡ್ಕೊಳ್ಳಿ. ಈ ತರ ಓಪನ್ ಸೈಡ್ ಇಂದ ಹ್ಯಾಂಡ್ ಮೇಲೆ ಬ್ಲೌಸ್ ಪೀಸ್ ಅನ್ನ ಇಟ್ಟು ಈ ತರ ಜಸ್ಟ್ ಮುಂದೆ ಸುತ್ಕೊಂತ ಬನ್ನಿ ಅಷ್ಟೇ. ಈ ತರ ನೀಟಾಗಿ ಸುತ್ತನೆ ಸ್ವಲ್ಪ ಬ್ಲೌಸ್ ಪೀಸ್ ಅನ್ನ ಟೈಟ್ ಆಗಿ ಹೇಳ್ಕೊಳ್ಳಿ. ಅವಾಗ ಹ್ಯಾಂಡ್ ಶೇಪ್ ನೀಟಾಗಿ ಬರುತ್ತೆ. ಅಥವಾ ಇಲ್ಲಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇದೆ. ಎಕ್ಸ್ಟ್ರಾ ಬಟ್ಟೆ ಏನ್ ಬರ್ತಾ ಇದೆ ಅಂದ್ರೆ ಕೈಯಿನ ಮುಂದೆ ಭಾಗಕ್ಕೆ ಬರ್ತಾ ಇದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದೇ ಬ್ಲೌಸ್ ಪೀಸ್ ಅನ್ನ ಬ್ಯಾಕ್ ಸೈಡ್ ಆದಷ್ಟು ಕೈಯಿನ ಹಿಂದೆಗಡೆ ಭಾಗಕ್ಕೆ ಮರ್ಚ್ಬಿಡಿ. ಬ್ಲೌಸ್ ಪೀಸ್ ಅನ್ನ ಮರ್ಚ್ಬಿಟ್ಟು ನೀಟಾಗಿ ಹಿಂದೆಗಡೆ ಪಿನ್ ಹಾಕಿದ್ರೆ ಅದು ಯಾರಿಗೂ ಸಹ ಕಾಣೋದು ಇಲ್ಲ. ಹಾಗೆ ಬ್ಲೌಸ್ ಪೀಸ್ ಸಹ ನೀಟಾಗಿ ನಮ್ಮ ಸ್ಲೀವ್ ಯಾವ ತರ ಇರುತ್ತೆ ನೋಡಿ ಅದೇ ತರ ಕಾಣ್ತಾ ಇರುತ್ತೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಹಿಂದೆಗಡೆ ಮರ್ಚಿ ಒಂದು ಈ ತರ ಸೇಫ್ಟಿ ಪಿನ್ ಅನ್ನ ಹಾಕಿ ಕರೆಕ್ಟ್ ಆಗಿ. ಇಲ್ಲಾಂದ್ರೆ ಹಿಂದೆಗಡೆ ಶೇಪಿಗೆ ಕರೆಕ್ಟ್ ಆಗಿ ಬ್ಲೌಸ್ ಪೀಸ್ ಎಂಡ್ ಆಗಿದೆ ಅಂದ್ರೆ ಮತ್ತೆ ಈ ತರ ಸುತ್ತುವಂತ ಅವಶ್ಯಕತೆ ಇರೋದಿಲ್ಲ. ಇದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಮುಂದೆ ಬರುತ್ತೆ ಅಂತ ನಾನು ಈ ರೀತಿ ಸುತ್ತಬಿಟ್ಟು ಪಿನ್ಗಳನ್ನ ಹಾಕ್ತಾ ಇರೋದು. ಇವಾಗ ಎರಡು ಕಡೆ ಸ್ಲೀವ್ ಅನ್ನ ಈ ತರ ಮರ್ಚಿ ಹಾಕಿದ್ದಾಯ್ತಲ್ವಾ. ಇವಾಗ ಮಧ್ಯ ಏನ್ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇದೆ ನೋಡಿ ಅದನ್ನೆಲ್ಲ ಬ್ಯಾಕ್ ಸೈಡ್ಗೆ ತಗೊಳ್ತಾ ಇದ್ದೀನಿ. ಬಿಂದಿಗೆಯ ಕಂಠ ಭಾಗ ಏನಿದೆ ಅಲ್ಲಿಂದ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿಂದ ತಗೊಂಡಿದ್ದೀನಿ. ಮತ್ತೆ ಇನ್ನು ಬಿಕ್ಕಿದ್ದೇನಿದೆ ಕೆಳಗಡೆ ಅಲ್ಲೂ ಸಹ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಮತ್ತೆ ನೀವು ಏನಾದ್ರೂ ಅಕ್ಕಿಯನ್ನ ತುಂಬಿಸಲ್ಲ ನೀರನ್ನ ತುಂಬಿಸಿಕ್ತೀನಿ ಅನ್ನೋರು ಆದಷ್ಟು ಕೆಳಗಡೆ ಬಿಂದಿಗೆಯ ತಳ ಭಾಗದಲ್ಲಿ ಬ್ಲೌಸ್ ಪೀಸ್ ಏನ್ ಬಂದಿರುತ್ತೆ ನೋಡಿ ಅದನ್ನ ಸ್ವಲ್ಪ ನೀವು ಆದಷ್ಟು ಮರ್ಚಿ ಮೇಲೆ ತಗೊಳ್ಳಿ. ಯಾಕೆಂದ್ರೆ ನೀರಿಟ್ರಿ ಅಂದ್ರೆ ನೀರಿನಲ್ಲಿ ಬ್ಲೌಸ್ ಪೀಸ್ ಏನಾದ್ರು ತಾಗಿದ್ರೆ ಅದು ಫುಲ್ಲು ಒದ್ದೆ ಆಗ್ಬಿಡುತ್ತೆ. ಅಥವಾ ನೀವು ಅಕ್ಕಿ ತುಂಬಿಸಿಕೋದಾದ್ರೆ ನೀಟಾಗಿ ತಳ ಭಾಗದಲ್ಲೂ ಸಹ ಈ ರೀತಿ ಕವರ್ ಮಾಡ್ಕೋಬಹುದು. ನೀರ್ ತುಂಬಿಸೋದಾದ್ರೆ ಮೇಲಗಡೆ ತಳ ಭಾಗದಿಂದ ಸ್ವಲ್ಪ ಮೇಲೇನೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇವಾಗ ನಾನು ತೋರಿಸ್ತಾ ಇದೀನಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಮುಂಭಾಗದಿಂದ ಎಕ್ಸ್ಟ್ರಾ ಇರೋ ಬ್ಲೌಸ್ ಪೀಸ್ ಅನ್ನ ನೀಟಾಗಿ ಈ ರೀತಿ ತಗೊಂಡ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಇವಾಗ ಸೇಫ್ಟಿ ಪಿನ್ ಗಳನ್ನ ಹಾಕೊಳ್ತಾ ಇದೀನಿ. ಸೇಫ್ಟಿ ಪಿನ್ ಅಥವಾ ಇಲ್ಲ ನಿಮ್ಗೆ ಏನಾದ್ರು ಬಿಚ್ಚುತ್ತೆ ಅನ್ನೋ ಭಯ ಇದ್ರೆ ಸ್ಟಿಚ್ ಗಳನ್ನ ಮಾಡ್ಕೋಬಹುದು. ಸೂಜಿ ಮತ್ತೆ ದಾರದಿಂದ ಒಂದೊಂದು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೋಬಹುದು. ಮತ್ತೆ ಇವಾಗ ಈ ತರ ಮುಂದೆಗಡೆ ಭಾಗದಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅನ್ನ ಸ್ವಲ್ಪ ಏನಿದೆ ಅದು ಕಂಠ ಇಲ್ಲ ಬಿಂದಿಗೆಯ ಕಂಠ ಎಲ್ಲ ಕಾಣಬಾರ್ದು ಅಂತೇಳಿ ಈ ರೀತಿ ನೀಟಾಗಿ ಕವರ್ ಮಾಡಿ ಈ ರೀತಿ ಹಾಕೊಂಡಿದೀನಿ. ನಾವು ಸೀರೆಯನ್ನ ಯಾವ ಕಡೆಯಿಂದ ಹುಡ್ಕೊಂತೀವೋ ಆ ಭಾಗದಿಂದ ಇವಾಗ ನಾನು ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕೈಯನ್ನ ನೋಡಿ ಈ ರೀತಿ ಬಾರ್ಡರ್ ಮೇಲೆ ಇಟ್ಬಿಟ್ಟು ಬೆರಳುಗಳು ಕರೆಕ್ಟ್ ಆಗಿ ಬಾರ್ಡರ್ಗೆ ಈ ರೀತಿ ಮುಖವಾಗಿರ್ಬೇಕು. ಆ ರೀತಿ ಕೈಯನ್ನ ಇಟ್ಕೊಂಡ್ಬಿಟ್ಟು ಈ ರೀತಿಯ ನೀಟಾಗಿ ನರಿಗೆಗಳನ್ನ ಮಾಡ್ತಾ ಹೋಗ್ಬೇಕು.
ಹೊಸ ಸೀರೆ ತಗೊಂಡಾಗ ನಾವು ಮೊದಲನೇ ನರಿಗೆ ಒಂದ್ ಮಾಡಿದಾಗ ಅದನ್ನ ನೀಟಾಗಿ ಒಂದ್ಸಲಿ ಈ ತರ ರಫ್ ಮಾಡ್ಕೋಬೇಕು. ಅವಾಗ ಅದೇ ಸೈಜಿಗೆ ಎಲ್ಲಾ ನರಿಗೆಗಳು ನೀಟಾಗಿ ಈ ರೀತಿ ಮಾಡ್ಕೋಬಹುದು. ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು 4-5 ಅಥವಾ ಒಂದು 7 ನರಿಗೆ ಈ ತರ ಆದ್ಮೇಲೆ ಆ ನರಿಗೆಗಳನ್ನ ನಾನು ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಬಾರ್ಡರ್ ನಾವು ಹಬ್ಬಗಳಿಗೆ ಹೆಚ್ಚಾಗಿ ಬಾರ್ಡರ್ ಸೀರೆ ಅಥವಾ ಈ ತರ ರೇಷ್ಮೆ ಸೀರೆ ಆ ತರನೇ ತಗೊಂಡಿರ್ತೀವಿ. ಆಗ ಸೀರೆಗಳ ನರಿಗೆಗಳು ಮೊದಲನೇ ಸಲಿ ಮಾಡಿದಾಗ ಬೇಗನೆ ಕೂರೋದಿಲ್ಲ, ಹಾಗಾಗಿ ಕೈ ಜಾರ್ತಾ ಇರುತ್ತೆ ನರಿಗೆಗಳು. ಆವಾಗ ನರಿಗೆಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ನರಿಗೆಗಳಾದ್ಮೇಲೆ ಎರಡೂ ಕಡೆ ಈ ರೀತಿ ನರಿಗೆಗಳನ್ನೆಲ್ಲ ನೀಟಾಗಿ ಈ ರೀತಿ ಜೋಡಿಸ್ಬಿಟ್ಟು ಒಂದು ಕ್ಲಿಪ್ ಅನ್ನ ಹಾಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ ನೀವೇನಾದ್ರೂ ಹಾಕ್ತೀನಿ ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಆ ತರ ಬಟ್ಟೆ ಪಿನ್ ಅನ್ನ ತಗೊಂಡ್ಬಿಟ್ಟು ಕ್ಲೀನ್ ಆಗಿ ಒಂದೊಂದೇ ನರಿಗೆಗಳನ್ನ ಸೇರಿಸ್ಬಿಟ್ಟು ಹಾಕೋಬೇಕು. ಬಟ್ಟೆ ಕ್ಲಿಪ್ ಅನ್ನ ಎರಡು ಕಡೆ ಹಾಕ್ಬಿಟ್ಟು ಮತ್ತೆ ನಾನು ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ಆ ಮುಂದಿನ ನರಿಗೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನೋಡಿ, ಎರಡು ಕಡೆ ಈ ರೀತಿ ಸೀರೆಯನ್ನ ಕೈಯಲ್ಲಿ ಎತ್ಬಿಟ್ಟು ಮತ್ತೆ ಹಾಗೆ ಈ ರೀತಿ ಮಡ್ಚ್ಕೊಂತ ಹೋದ್ರೆ ತುಂಬಾನೇ ಈಸಿಯಾಗಿ ನರಿಗೆಗಳನ್ನ ಮಾಡ್ಕೋಬಹುದು. ಅಥವಾ ನಿಮ್ಗೆ ಈ ರೀತಿ ಮಾಡೋದಕ್ಕೆ ಅಭ್ಯಾಸ ಇಲ್ಲ, ಕಷ್ಟ ಆಗುತ್ತೆ ಅಂದ್ರೆ ನೀವು ಸೀರೆ ಉಡುವಾಗ ಯಾವ ರೀತಿ ಮೇಲೆ ಈಗ ಸೀರೆ ಒಂದ್ ಕಡೆ ಭಾಗದಿಂದ ಒಂದು ಬಾರ್ಡರ್ನ ಹಿಡ್ಕೊಂಡು ಯಾವ ರೀತಿ ನರಿಗೆಗಳನ್ನ ಮಾಡ್ತೀರಿ ಆ ರೀತಿ ಒಂದ್ ಕಡೆ ಬಾರ್ಡರ್ ಅಲ್ಲಿ ನರಿಗೆಗಳನ್ನ ಮಾಡಿ ಅದನ್ನ ಯಾವ್ದಾದ್ರು ಒಂದು ಟೇಬಲ್ ಅಥವಾ ಯಾರ ಕೈಲಾದ್ರೂ ಕೊಟ್ಬಿಟ್ಟು ಒಂದು ಕ್ಲಿಪ್ ಅನ್ನ ಹಾಕ್ಬಿಟ್ಟು ಕೆಳಗಿರುವ ನರಿಗೆಗಳನ್ನ ಸೇಮ್ ಅದೇ ರೀತಿ ಮಾಡ್ಕೋಬಹುದು. ಮತ್ತೆ ನಾನು ಇನ್ನೂ ಸ್ವಲ್ಪ ನರಿಗೆಗಳನ್ನ ಏನ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಸಹ ಎಲ್ಲಾ ನರಿಗೆಗಳನ್ನ ಈ ರೀತಿ ಸೇರಿಸ್ಬಿಟ್ಟು ಎರಡು ಕಡೆ ಬಟ್ಟೆ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಮಧ್ಯೆ ಇರುವಂತಹ ನರಿಗೆಗಳನ್ನು ಸಹ ನೋಡಿ ಎಲ್ಲವನ್ನು ಈಕ್ವಲ್ ಆಗಿ ಕೌಂಟ್ ಮಾಡಿ ತಗೊಂತಾ ಇದೀನಿ. ನಾವು ಫಸ್ಟ್ ಒಂದು ಬಾರ್ಡರ್ ಅಲ್ಲಿ ನರಿಗೆಗಳನ್ನ ಏನ್ ಕೌಂಟ್ ಮಾಡಿ ತಗೊಂಡಿರ್ತೀವಿ ಅದೇ ಸೇಮ್ ನಮ್ಗೆ 3 ಕಡೆ ನರಿಗೆಗಳು ಕೌಂಟ್ ಬರ್ಬೇಕು. ಆವಾಗ ಯಾವುದೇ ನರಿಗೆಗಳು ಅಲ್ಲಿ ಮಧ್ಯ ಯಾವ್ದು ಮಿಸ್ ಆಗೋದಿಲ್ಲ. ನಾನು ಮೊದಲೇ ಸೀರೆನ ಸ್ಟಾರ್ಟಿಂಗ್ ಅಲ್ಲೇ ನರಿಗೆಗಳನ್ನ ಮಾಡ್ಬೇಕಾದ್ರೆ ತೋರಿಸಿದೆ. 4 ಬೆಳ್ಳನ ಈ ರೀತಿ ಅಳತೆ ಮಾಡ್ಕೊಂಡು ತಗೊಂಡಿದ್ದು. ನಮ್ಮ ಬೆರಳುಗಳಲ್ಲಿ ಎಷ್ಟು ಉದ್ದ ಇದೆ ನೋಡಿ, ಮುಂದೆ ಬೆರಳುಗಳು ಒಂದು 3 ಇಂಚು ಅಥವಾ ಒಂದು 3.5 ಇಂಚು ಆ ಅಳತೆಯಲ್ಲೇ ನಾನಿಲ್ಲಿ ನರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 18 ನರಿಗೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಈ ಸೀರೆ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ 18 ನರಿಗೆಗಳು ಈ ತರ ಬಂದಿದಾವೆ. ಕೆಲವೊಂದು ಸೀರೆಗಳಲ್ಲಿ ಇನ್ನು ಜಾಸ್ತಿನೂ ಬರುತ್ತೆ. ದೊಡ್ಡ ರೇಷ್ಮೆ ಸೀರೆ ಆ ತರ ಎಲ್ಲ ಆದ್ರೆ ನೀವು ಎಷ್ಟು ಹೈಟ್ ಅಲ್ಲಿ ಕೂರಿಸ್ತಾ ಇದ್ದೀರಿ ಲಕ್ಷ್ಮೀ ದೇವಿನ, ಮತ್ತೆ ನಿಮ್ಮ ಬಿಂದಿಗೆ ಎಷ್ಟು ಉದ್ದ ಇದೆ, ಮತ್ತೆ ಅದಕ್ಕೆ ಸರಿಯಾಗಿ ಇರ್ತಿರೋಂತ ಪಾತ್ರೆನೂ ಸಹ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಅದರ ತಕ್ಕಾಗಿ ನರಿಗೆಗಳನ್ನ ಮಾಡ್ಕೊಂಡು ಮುಂದೆಗಡೆ ಸೆರಗ್ ಸೈಡ್ ಅಲ್ಲಿ ಎಷ್ಟು ಬಿಡ್ಬೇಕು ನೋಡ್ಬಿಟ್ಟು ನೀವು ಬಿಡ್ಕೋಬೇಕು. ಇವಾಗ ನೋಡಿ ಕಂಪ್ಲೀಟ್ ಆಗಿ ನಾನು ಈ ಸೈಡ್ ನರಿಗೆಗಳನ್ನೆಲ್ಲ ಮಾಡಿಟ್ಟಾಯ್ತು. ಇವಾಗ ನೀಟಾಗಿ ಇದನ್ನ ಒಂದ್ ಕಡೆ ಈ ಕಡೆ ಸೈಡಿಗೆ ಇಟ್ಕೊಂಡ್ಬಿಟ್ಟು ಈ ರೀತಿ ನೋಡಿ ನರಿಗೆಗಳನ್ನ ರೆಡಿ ಮಾಡಿದ್ದೀನಿ. ಯಾವಾಗ್ಲೂ ಅಷ್ಟೇ ನೀವು ಬಾರ್ಡ್ರಿಗೆ ಕ್ಲಿಪ್ ಅಥವಾ ಪಿನ್ ಅನ್ನ ಹಾಕ್ಬೇಡಿ. ಬಾರ್ಡ್ರ್ ಎಲ್ಲಿಗೆ ಎಂಡ್ ಆಗಿರುತ್ತೆ ನೋಡಿ, ಸೀರೆಯ ಮಧ್ಯ ಭಾಗದಲ್ಲಿ ಬಟ್ಟೆ ಇರುತ್ತಲ್ವಾ ಅಲ್ಲಿಗೆ ನೀವು ಪಿನ್ ಅಥವಾ ಕ್ಲಿಪ್ ಅನ್ನ ಹಾಕೊಳ್ಳಿ. ಅವಾಗ ನರಿಗೆಗಳು ಫ್ರಿಲ್ ಏನಿರುತ್ತೆ ನೋಡಿ ಅದು ನೀಟಾಗಿ ಚೆನ್ನಾಗಿ ಒಂದು ಒಳ್ಳೆ ಶೇಪ್ ಅಲ್ಲಿ ಬರುತ್ತೆ. ಆಮೇಲೆ ಈ ಕಡೆ ನಾನು ನಮ್ಮ ಸೆರಗ್ ಏನಿರುತ್ತೆ ನೋಡಿ ಆ ಭಾಗದಲ್ಲಿ ಈ ರೀತಿ ಚಿಕ್ಕದಾಗಿ ನರಿಗೆಗಳನ್ನ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಸ್ವಲ್ಪ ಚಿಕ್ಕದ್ ಬೇಕು ಅಂದ್ರೆ ನೀವು ಚಿಕ್ಕದಾಗಿ ಮಾಡ್ಕೋಬಹುದು, ಅಥವಾ ಸ್ವಲ್ಪ ದೊಡ್ಡದಾಗ್ ಬೇಕು ಅಂದ್ರೆ ದೊಡ್ಡದಾಗಿ ಮಾಡ್ಕೋಬಹುದು. ಇಲ್ಲೂ ಸಹ ಈ ರೀತಿ ನೀಟಾಗಿ ನರಿಗೆಗಳನ್ನ ಮಾಡ್ಬಿಟ್ಟು ಇಲ್ಲಿಗೆ ನಾನು ಬಟ್ಟೆ ಕ್ಲಿಪ್ ಅನ್ನ ಹಾಕ್ತಾ ಇಲ್ಲ, ಸೇಫ್ಟಿ ಪಿನ್ ಇರುತ್ತಲ್ಲ ಅದನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಯಾವ ಸೆರಗು ನಮ್ಗೆ ಒಳ ಭಾಗದಿಂದ ಹಾಕ್ತಾ ಇದೀನಿ ಪಿನ್ ಅನ್ನ ನಾನು, ಆ ಮೇಲ್ಗಡೆ ಬಾರೋ ಬಾರ್ಡರ್ಗೆ ಹಾಕ್ತಾ ಇಲ್ಲ, ಒಳಗಡೆಯಿಂದ ನೀಟಾಗಿ ಪಿನ್ ಅನ್ನ ಹಾಕ್ತಾ ಇದೀನಿ. ನಾವು ಡ್ರಾಪಿಂಗ್ ಮಾಡಿದಾಗ ಸೀರೆಯನ್ನ ಹಾಕಿರುವಂತ ಪಿನ್ ಕಾಣಿಸ್ಬಹುದು, ಅದು ಒಳಗೆ ಕಾಣ್ಬೇಕು. ಆ ರೀತಿ ಆ ಪಿನ್ಗಳನ್ನ ಹಾಕೊಳ್ತಾ ಇದೀನಿ. ಅದೇ ಸ್ವಲ್ಪ ಮುಂದಕ್ಕೆ ಜಾಗ ಬಿಟ್ಬಿಟ್ಟು ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಇನ್ನೊಂದು ಪಿನ್ ಅನ್ನ ಅದೇ ರೀತಿ ಹಾಕೊಳ್ತಾ ಇದ್ದೀನಿ. ಪಿನ್ ಅನ್ನು ಅಷ್ಟೇ ನೀವು ಸೀರೆ ಹೊಸದಾಗಿರುತ್ತೆ ಅಥವಾ ಬಾರ್ಡರ್ಗಳು ಕೆಲವು ಸ್ವಲ್ಪ ರಫ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಹೊಸ ಪಿನ್ ಗಳನ್ನ ಯೂಸ್ ಮಾಡಿ, ಆವಾಗ ಸೀರೆ ಯಾವುದೇ ರೀತಿಯ ಹೆಚ್ಚಾಗಿ ಡ್ಯಾಮೇಜ್ ಗಳಾಗೋದಿಲ್ಲ. ಅದೇ ರೀತಿ ಮಾಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಇದೇ ರೀತಿ ಮತ್ತೆ ಅದೇ ನರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಈ ರೀತಿ ಪಿನ್ ಅನ್ನ ಹಾಕ್ತಾ ಇದೀನಿ. ಒಂದತ್ರ ನಾವು ನೀಟಾಗಿ ನರಿಗೆಗಳನ್ನ ಮಾಡ್ಕೊಂಡ್ಬಿಟ್ರೆ ಸಾಕು. ಮತ್ತೆ ಹಾಗೆ ಮುಂದೆ ಸರಿಸ್ತಾ ನರಿಗೆಗಳೆಲ್ಲ ನಮ್ಗೆ ಅದೇ ಈ ರೀತಿ ನೀಟಾಗಿ ಕೈಯಿಂದ ನೋಡಿ, ಒಂದ್ ಕೈಯಿಂದ ಈ ತರ ಎಳೆದಾಗ ಬಟ್ಟೆಯನ್ನ ನೀಟಾಗಿ ನರಿಗೆಗಳೆಲ್ಲ ಬರುತ್ತೆ. ಈ ರೀತಿ ನೋಡಿ ನಾವು ಹಬ್ಬದ ದಿನ ಹಿಂದಿನ ದಿವಸ ಅಥವಾ ಒಂದ್ 2 ದಿನ ಹಿಂದೆನೂ ಸಹ ಈ ರೀತಿ ನಾವು ನೀಟಾಗಿ ಮರ್ಚ್ಬಿಟ್ಟು ಒಂದು ಕವರ್ ಅಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಬಿಟ್ಟು ಹಬ್ಬದ ದಿನ ಈ ರೀತಿ ಈಸಿಯಾಗಿ ಉಡ್ಸ್ಕೋಬಹುದು. ಇವಾಗ ಸೀರೆನ ಯಾವ ರೀತಿ ಉಡಿಸ್ತಾ ಇದೀನಿ ಅಂತ ತೋರಿಸ್ತಾ ಇದೀನಿ ನೋಡಿ. ನಾನು ಇವಾಗ ಒಂದು ಪ್ಲೇಟ್ ಅನ್ನ ಇಟ್ಟು ಅದ್ರ ಮೇಲೆ ಒಂದು ಈ ರೀತಿ ಪಾತ್ರೆಯನ್ನ ಇಡ್ತಾ ಇದೀನಿ. ಇದೇ ತರ ಪಾತ್ರೆ ಇಡ್ಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ರೌಂಡ್ ಆದ ಪಾತ್ರೆ ಇದ್ರೆ ಅದನ್ನು ಸಹ ಇಡ್ಬೋದು.
ಪಾತ್ರೆಯ ಮೇಲೆ ಈ ರೀತಿ ಸೀರೆಯನ್ನ ಹಾಕೊಳ್ತಾ ಇದೀನಿ. ಸೀರೆಯನ್ನ ನೀವು ಫಸ್ಟ್ ಈ ರೀತಿ ಮೆಜರ್ಮೆಂಟ್ ನೋಡ್ಕೋಬೇಕು. ಎಲ್ಲೇ ತನಕ ನರಿಗೆ ನಮ್ಗೆ ಬರುತ್ತೆ, ನಾವು ಎಲ್ಲಿ ಅದನ್ನ ಟ್ರ್ಯಾಪ್ ಮಾಡ್ತೀವಿ, ಮತ್ತೆ ಎಷ್ಟು ನರಿಗೆ ಯಾವ ಸೈಜ್ ಅಂದ್ರೆ ಉದ್ದ ಎಷ್ಟು ಬೇಕಾಗುತ್ತೆ ನೋಡ್ಬಿಟ್ಟು ಈ ರೀತಿ ನಾನು ಒಂದು ಭಾಗವನ್ನ ಹಿಂದೆ ಬಿಟ್ಟಿದೀನಿ, ಇನ್ನೊಂದು ಭಾಗವನ್ನ ಈ ಕಡೆ ಮುಂದೆಯಿಂದ ಹಾಕ್ಬಿಟ್ಟು ಒಂದು ಥ್ರೆಡ್ ಅನ್ನ ಕಟ್ಟುತ್ತಾ ಇದೀನಿ. ಮತ್ತೆ ನಾವು ಸೆರಗ್ ಸೈಡ್ ನರಿಗೆ ಏನ್ ಮಾಡಿದ್ವಿ ಅದು ಸಹ ಆ ಕಡೆ ಪಕ್ಕನೆ ಇಟ್ಟಿದೀನಿ. ಇವಾಗ ಇಲ್ಲೊಂದು ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಕಟ್ಕೋಬೇಕು. ದಪ್ಪ ಥ್ರೆಡ್ ಬರುತ್ತೆ, ಇದು ಗಟ್ಟಿ ಅಂಗಡಿಗಳೆಲ್ಲ ಸಿಗುತ್ತೆ, ಅದನ್ನ ಕಟ್ಕೊಳ್ಳಿ, ತುಂಬಾ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇವಾಗ ನಾನು ಕಾಲುಗಳನ್ನ ಫಸ್ಟ್ ಈ ತರ ಶೇಪ್ ಅಲ್ಲಿ ಕೂರಿಸ್ಬೇಕಲ್ವಾ, ಅದಕ್ಕೆ ಇವಾಗ ಬಾರ್ಡರ್ ಅನ್ನ ಅದಕ್ಕೆ ಸುತ್ತಬೇಕು. ಅದಕ್ಕೆ ಎಷ್ಟು ಬೇಕಾಗುತ್ತೆ ಸೈಜು ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಆಮೇಲೆ ಈ ರೀತಿ ಸೀರೆ ಒಳಗಿನಿಂದ ಕಾಲನ್ನ ಹಾಕ್ಬಿಟ್ಟು ನೋಡಿ ಈ ತರ ಹಿಂದೆ ನೀಟಾಗಿ ಎರಡು ಸೈಡು ಬಾರ್ಡರ್ ಗಳು ಏನಿದೆ ನೋಡಿ ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಪಿನ್ ಗಳನ್ನ ಹಾಕ್ತಾ ಇದ್ದೀನಿ. ಸೇಫ್ಟಿ ಪಿನ್ ಅನ್ನ ಹಾಕ್ತಾ ಇರೋದ್ ನಾನು. ಮತ್ತೆ ಕಾಲುಗಳನ್ನು ಅಷ್ಟೇ ನೀವು ಇಡ್ಬೇಕಾದ್ರೆ ಎರಡು ಕಾಲುಗಳನ್ನ ಸೇರಿಸಿ ಒಂದೊಂದು ದಾರವನ್ನ ಎರಡು ಕಾಲಿಗೆ ಕಟ್ಬಿಟ್ಟು ನಾನು ಹಿಂದಿನ ಭಾಗದಲ್ಲಿ ಅದನ್ನ ಎಷ್ಟು ಬೇಕು ಅಳತೆ ನೋಡ್ಬಿಟ್ಟು ಕಟ್ಟಿ ಇಟ್ಟಿರೋಂಥದ್ದು. ಈ ತರ ನೀಟಾಗಿ ಸುತ್ತಿ ನೀವು ಟೈಟ್ ಆಗಿ ಸುತ್ಬಿಟ್ಟು ಬ್ಯಾಕ್ ಸೈಡ್ ಆದಷ್ಟು ನೀವು ಕಾಲಿನ ಹಿಂಭಾಗದಲ್ಲಿ ಈ ರೀತಿ ಸೇಫ್ಟಿ ಪಿನ್ ಗಳನ್ನ ಹಾಕಿ, ಇಲ್ಲಿ ಗುಂಡ್ ಪಿನ್ ಅನ್ನ ಹಾಕ್ಬೇಡಿ. ಗುಂಡ್ ಪಿನ್ ಅನ್ನ ಹಾಕಿದ್ರೆ ಅದು ಮತ್ತೆ ಬೀಳುವಂತ ಚಾನ್ಸಸ್ ಇರುತ್ತೆ. ನೀಟಾಗಿ ಈ ರೀತಿ ಪಿನ್ ಗಳನ್ನ ಹಾಕ್ಬಿಟ್ಟು ಆ ಕಾಲುಗಳನ್ನ ಅಷ್ಟೇ ನೀವು ಇಡ್ಬೇಕಾದ್ರೆ ಕರೆಕ್ಟ್ ಆಗಿ ರೈಟ್ ಹ್ಯಾಂಡ್ ಯಾವ್ದು ಲೆಫ್ಟ್ ಹ್ಯಾಂಡ್ ಯಾವ್ದು ಅಂತ ನೋಡ್ಬಿಟ್ಟು ನೀಟಾಗಿ ಇಟ್ಕೋಬೇಕು. ಆಮೇಲೆ ಈ ರೀತಿ ನಿಮ್ಮ ಹತ್ರ ಚಿಕ್ಕದಾಗಿನ ಕಾಲೇನಾದ್ರು ಎಳುವಾಗಿದಾವೆ ಅಂದ್ರೆ ನಾನು ಇವಾಗ ಒಂದು ಬಟ್ಟೆಯನ್ನ ಸುತ್ತಿದೀನಿ, ಅದನ್ನ ಯಾವ ರೀತಿ ಸುತ್ತೋದು ಅನ್ನೋ ವಿಡಿಯೋನು ಸಹ ನಾನು ಹಾಕಿದೀನಿ, ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. ಇವಾಗ ಇನ್ನೊಂದು ಕಾಲ್ನು ಅಷ್ಟೇ ನಾನು ಈ ಕಡೆ ಯಾವ ರೀತಿ ಎರಡು ಕಡೆ ಬಾರ್ಡರ್ ನ ಸೇರಿಸ್ಬಿಟ್ಟು ಬ್ಯಾಕ್ ಸೈಡ್ ಪಿನ್ ಗಳನ್ನ ಹಾಕಿದ್ದೆ ಆ ರೀತಿನೇ ಹಾಕೊಂಡು ಇವಾಗ ನಾನು ಒಂದ್ಸಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡ್ಬಿಟ್ಟು ಓಕೆ ಎರಡು ಸರಿ ಆಗಿದೆ ಅಂದ್ಮೇಲೆ ಇನ್ನೊಂದು ಭಾಗದ ನರಿಗೆಗಳ ಏನ್ ಮಾಡಿಟ್ಟಿದ್ವಲ್ಲ ನಾವು ಅದನ್ನ ಇವಾಗ ಮುಂದೆ ಹಾಕೊಳ್ತಾ ಇದೀನಿ. ಮುಂದೆ ಹಾಕೊಂಡ್ಬಿಟ್ಟು ಇವಾಗ ಇದನ್ನ ಕರೆಕ್ಟ್ ಆಗಿ ಎಷ್ಟು ಮೆಜರ್ ಬೇಕು ಉದ್ದ ನೋಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಮೇಲೆ ಪಾತ್ರೆಯ ಮೇಲ್ಭಾಗದಲ್ಲಿ ಏನಿದೆ ನೋಡಿ ನಾವು ದಾರ ಕಟ್ಟಿದೀವಲ್ಲ ಅದ್ರ ಮೇಲ್ಭಾಗದಲ್ಲಿ ಇರೋಂತ ಸೀರೆ ಇದೆಯಲ್ಲ ಅದನ್ನ ನೀಟಾಗಲ್ಲಿ ಸ್ವಲ್ಪ ಚಿಕ್ಕದಾಗಿ ಈ ರೀತಿ ನರಿಗೆಗಳನ್ನ ಲೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆ ಸೀರೆ ಪೂರ್ತಿ ಸೇರಿಸ್ಬಿಟ್ಟು ಪಾತ್ರೆ ಕಂಠ ಭಾಗ ಏನಿದೆ ನೋಡಿ ಅಲ್ಲಿಗೆ ನೀಟಾಗಿ ಟೈಟ್ ಆಗಿ ಕಟ್ಟಿದೀನಿ. ಮೇಲ್ಗಡೆ ಬಿಂದಿಗೆನ ನಾನು ಆಲ್ರೆಡಿ ಚೆಸ್ಟ್ ಪಾರ್ಟ್ ಎಲ್ಲ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಒಂದು ವಿಡಿಯೋ ಹಾಕಿದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು. ಅದನ್ನ ರೆಡಿ ಮಾಡಿಟ್ಟಂತ ಬಿಂದಿಗೆಯನ್ನ ಮೇಲ್ಗಡೆ ಭಾಗದಲ್ಲಿ ಅಂದ್ರೆ ಪಾತ್ರೆಯ ಕಂಠ ಭಾಗ ಏನಿದೆ ನೋಡಿ ಅದ್ರ ಮೇಲೆ ನೀಟಾಗಿ ಬಿಂದಿಗೆಯನ್ನ ಕೂರ್ಸ್ಕೊಂಡಿದೀನಿ. ಆಮೇಲೆ ನಾವು ಮಾಡಿಟ್ಟಂತ ಸೆರಗು ಏನಿದೆ ನೋಡಿ ಅದನ್ನ ನೀಟಾಗಿ ಕೋಲ್ ಕಟ್ಟಿರ್ತೀವಲ್ವಾ ಆ ಕೋಲಿನ ಮೇಲೆ ಹಾಕೋಬೇಕು. ಮತ್ತೆ ಈ ಸ್ವಲ್ಪ ನಾವು ಎಕ್ಸ್ಟ್ರಾ ಸೆರಗನ್ನ ಈ ರೀತಿ ಉದ್ದವಾಗಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಈ ಕಡೆ ಮುಂಭಾಗ ಇನ್ನು ಸ್ವಲ್ಪ ಉದ್ದ ಬಿಟ್ಕೊಂಡ್ಬಿಟ್ಟು ಮುಂದೆಗಡೆ ನೀಟಾಗಿ ನರಿಗೆಗಳನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು. ಅದಕ್ಕೂ ಮೊದಲು ನೋಡಿ ಈ ರೀತಿ ಬ್ಲೌಸ್ ಪೀಸ್ ಅನ್ನ ನಾನು ಇಟ್ಟಿದ್ದೀನಲ್ವಾ ಅದಕ್ಕೆ ನಾನು ಬ್ಲೌಸ್ ಪೀಸು ಮತ್ತೆ ಸೀರೆಯನ್ನ ಪೂರ್ತಿ ಸೇರಿಸ್ಬಿಟ್ಟು ಹಿಂದೆಗಡೆ ಒಂದು ಪಿನ್ ಅನ್ನ ಹಾಕ್ತಾ ಇದ್ದೀನಿ. ನಾವ್ ಯಾವ ರೀತಿ ಪಿನ್ ಅನ್ನ ಮಾಡ್ಕೊಂತೀವಲ್ಲ ಆ ರೀತಿ ಹಿಂದೆ ಪಿನ್ ಮಾಡ್ಬಿಟ್ಟು ನರಿಗೆಗಳನ್ನೆಲ್ಲ ನೀಟಾಗಿ ಒಂದೊಂದು ಸ್ವಲ್ಪ ದೂರದಲ್ಲಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ಕಡೆನೂ ಸಹ ನಾನು ಎಳಿತಾ ಇದ್ದೀನಿ. ಬಿಂದಿಗೆ ಕೆಳಭಾಗ ಈ ಕಡೆ ಲೆಫ್ಟ್ ಸೈಡ್ ಏನಿದೆ ನೋಡಿ ಅಲ್ಲೂ ಸಹ ಸೀರೆಯನ್ನ ನೀಟಾಗಿ ಈ ತರ ಎಳೆದ್ಬಿಟ್ಟು ಒಂದು ದಾರವನ್ನ ಕಟ್ಟಿ ಆಮೇಲೆ ಅದಕ್ಕೆ ಸೊಂಟದ ಪಟ್ಟಿಯನ್ನ ಕಟ್ಬಿಟ್ಟು ಇವಾಗ ಕೆಳಗಡೆ ಭಾಗವನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ನಾನು ಕೆಳಗಿನ ನರಿಗೆಗಳನ್ನ ಒಂದು ಭಾಗದ ನರಿಗೆಗಳನ್ನ ಏನ್ ಬಿಟ್ಟಿದ್ದೆ ನೋಡಿ ಅದರಲ್ಲಿ ನಾನು ಎರಡು ಕಾಲ್ಗಳಿಗೆ ಬಾರ್ಡರ್ ಅನ್ನ ಸುತ್ತಿ ಇಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ ಮಧ್ಯೆ ಇರುವಂತ ನರಿಗೆ ಹಾಗೆ ಇತ್ತು. ಮೇಲ್ಭಾಗದಿಂದ ನಾನು ಇನ್ನೊಂದು ಸೈಡ್ ನರಿಗೆಗಳನ್ನ ಮಾಡಿಟ್ಟದ ಇವಾಗ ಕಾಲ್ಗಳ ಮಧ್ಯ ಭಾಗದಲ್ಲಿ ಹಾಕಿದ್ದೆ. ಅದನ್ನ ನಾನು ಇವಾಗ ಮೇಲ್ಭಾಗದ ನರಿಗೆಗಳು ಏನ್ ಮಾಡಿಟ್ಟಿದ್ದೆ ನೋಡಿ ಅದನ್ನ ನಾನು ಇವಾಗ ಈ ಕಡೆ ಒಂದು ಸೈಡಿಗೆ ಹಾಕ್ಬಿಟ್ಟು ಈ ತರ ಗುಂಡ್ ಪಿನ್ ಗಳನ್ನ ಒಂದು ನರಿಗೆಯ ಮೇಲೆ ಇನ್ನೊಂದು ನರಿಗೆಯನ್ನ ಈ ರೀತಿ ಒಂದು ಅರ್ಧ ಇಂಚು ಅಥವಾ 1 ಇಂಚಲ್ಲಿ ಈ ರೀತಿ ಜೋಡಿಸ್ಕೊಂಡು ಅಲ್ಲಿಗೊಂದು ಗುಂಡ್ ಪಿನ್ ಗಳನ್ನ ಈ ರೀತಿ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನರಿಗೆಗಳು ನೀಟಾಗಿ ಈಕ್ವಲ್ ಆಗಿ ಚೆನ್ನಾಗ್ ಬರ್ಲಿ ಅಂತೇಳಿ. ಈ ಕಡೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರುವ ಮೇಲೆ ಕಾಲ್ನ ಮೇಲಿರುವಂತ ಸೀರೆಯ ಬಾರ್ಡರ್ ಇದೆ ನೋಡಿ ಅದನ್ನು ಸಹ ಮೇಲೆ ನೀಟಾಗಿ ಮೇಲ್ಗಡೆ ಭಾಗದಿಂದ ಹಾಗೇನೆ ನೀಟಾಗಿ ಒಂದು ಜೋಡಿಸ್ಬಿಟ್ಟು ಅಲ್ಲೂ ಸಹ ಒಂದು ಗುಡ್ ಪಿನ್ ಅನ್ನ ಹಾಕಿದ್ರಾಯ್ತು. ಇನ್ನು ಮಿಕ್ಕಿರುವಂತ ಕೆಳಗಿನ ಭಾಗದ ನರಿಗೆಗಳು ಏನಿದೆ ನೋಡಿ ಅದನ್ನೆಲ್ಲ ಇವಾಗ ಮೇಲ್ಭಾಗದ ಸೀರೆಗಳ ಗುಂಡ್ಪಿನ್ ಮಾಡ್ತಾ ಇದೀನಲ್ಲ ನಾನು ಅದರ ಕೆಳಭಾಗಕ್ಕೆ ಅದನ್ನು ಸಹ ಪೂರ್ತಿಯಾಗಿ ಸರಿಸ್ಬಿಟ್ಟು ಗುಂಡ್ಪಿನ್ ಅನ್ನ ಹಾಕೋಬೇಕು, ಅವಾಗ ಚೆನ್ನಾಗ್ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಟ್ರಾ ಸೀರೆ ಇನ್ನೊಂದ್ ಸ್ವಲ್ಪ ಏನಿತ್ತು ನೋಡಿ ಈ ಕಡೆ ಅದನ್ನು ಸಹ ನಾನು ನೀಟಾಗಿ ಮರ್ಚ್ಬಿಟ್ಟು
ಈ ಕಡೆ ಕಾಲ್ ಕೆಳಗೆ ಹಾಕಿ ಪಿನ್ ಇಟ್ಟಿದ್ದೀನಿ. ಆಮೇಲೆ ಎರಡು ಕಡೆ ಒಂದು ರೋಲ್ ಗಳನ್ನ ಇಟ್ಟಿದ್ದೀನಿ. ಮತ್ತೆ ಎಕ್ಸ್ಟ್ರಾ ನಾವು ಮುಂದೆಗಡೆ ಉದ್ದ ಸೆರಗ್ ಬಿಟ್ಟಿದ್ವಲ್ಲ ಅದನ್ನು ಸಹ ಈ ಕಡೆ ಎಡಗಡೆ ಸೈಡ್ ಅಲ್ಲಿ ಈ ತರ ರೋಲ್ ಪಕ್ಕ ಇಟ್ಟಿದ್ದೀನಿ. ದರ್ಬಾರ್ ಸ್ಟೈಲ್ ಆಗಿರೋದ್ರಿಂದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರು ರೋಲ್ ಗಳು ಈ ತರ ಇದ್ರೆ ಇಡೀ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೀಟಾಗಿ ಒಂದು ಕಾಲ್ ಮೇಲೆ ಒಂದು ಜೋಡ್ಸಿ ಇಟ್ಟಿದ್ದೀನಿ. ನೀವು ಏನಾದ್ರು ಕಾಲ್ಗಳು ನಿಲ್ತಿಲ್ಲ ಅಂದ್ರೆ ಸೇಮ್ ನೀವು ಯಾವ ಸೀರೆ ಉಡ್ಸಿರ್ತೀರಿ ನೋಡಿ ಅದೇ ಕಲರ್ ಒಂದು ದಾರವನ್ನ ತೆಗ್ದ್ಬಿಟ್ಟು ನೀಟಾಗಿ ಕಟ್ಟಿ ಮತ್ತೆ ಆ ಕಡೆ ಈ ಕಡೆ ಕೈಗಳು ಸಹ ಕರೆಕ್ಟ್ ಆಗಿ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಈ ರೀತಿ ಎಲ್ಲ ಹೂವ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕೈಗಳಿಗೂ ಅಷ್ಟೇ ಫ್ರೆಂಡ್ಸ್, ನಾನು ಆ ಎರಡು ಭಾಗದಲ್ಲೂ ಕರೆಕ್ಟ್ ಆಗಿ ನಿಮ್ಗೆ ನೀಟಾಗಿ ಏನಾದ್ರು ಕೂರ್ತಾ ಇಲ್ಲ ಅಂದ್ರೆ ಸೀರೆಯನ್ನ ಸೇರಿಸ್ಬಿಟ್ಟು ಎರಡು ಕಡೆಯಲ್ಲಿ ಗುಂಡ್ ಪಿನ್ ಅಥವಾ ಸೇಫ್ಟಿ ಪಿನ್ ಇಂದ ನೀಟಾಗಿ ನೀವು ಕೈಗಳನ್ನ ಇಡ್ಬಹುದು. ಇವಾಗ ನೋಡಿ ಕಂಪ್ಲೀಟ್ ಆಗಾದ್ಮೇಲೆ ನಾನು ಹತ್ರದಿಂದ ಯಾವ ರೀತಿ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.